ಓಂ ಸಂಭವಾಯ ನಮಃ. ಸಂಭವ ಅನ್ನೋ ಶಬ್ದಕ್ಕೆ ಭಗವಂತರಾಯರ ವ್ಯಾಖ್ಯಾನ ಮತ್ತೆ ಅವರು ಹೇಳಿದಂತಹ ವೇದ ಮಂತ್ರಗಳ ಸಂಬಂಧ ಅದನ್ನ ನಾವೀಗ ನೋಡಬೇಕಾಗಿದೆ. ಇಲ್ಲಿ ಈ ಜ್ಯೋತಿಷಿ ಅಂತ ಶಬ್ದ, ಜ್ಯೋತಿಷಿ ಅನ್ನುವಲ್ಲಿ ಜ್ಯೋ ಅನ್ನುವ ಶಬ್ದ ಹಿಂದಿನ ಅವ್ಯಯ ಅನ್ನೋ ಶಬ್ದಕ್ಕೆ ಸೇರಿ ಹೋಗಿದೆ. ಮುಂದೆ ತಿಷಿ ಜ್ಯೋತಿರಂತರ್ನದಂವ ಓದತೀನೋಂ ಯೋ ಅಸೃಜತ್ ಮಧುನಾ ಸಂಮಧೂನಿ ನದಂ ಯೋ ಯುವತೀನೋಂ ಅಧಪ್ರಿಯಂ ಶೂ ಅಂತ ಇದಿಷ್ಟು ವೇದಮಂತ್ರ. ಶೂಷ ಅನ್ನುವಲ್ಲಿ ಶೂ ಅನ್ನುವುದು ಇಲ್ಲಿ ಉಳ್ಕೊಂಡಿದೆ, ಶ ಅನ್ನುವುದು ಮುಂದಿನ ಭಾವನಾ ಅನ್ನೋ ಮಂತ್ರಕ್ಕೆ ಹಂಚಿ ಹೋಗಿದೆ. ಸಂಭವ ಅಂದ್ರೆ ಏನು? ಸಮೀಚೀನ ಭಾಹ ಯಶಸಃ ಸಂಭ ಪ್ರಾಣ. ಸಂಭ ಅಂದ್ರೆ ಶ್ರೇಷ್ಠವಾದಂತಹ ಕಾಂತಿಯುಳ್ಳವನು ಈ ಪ್ರಾಣ. ಆ ಪ್ರಾಣನನ್ನ ವ ಅಂದ್ರೆ ಮುನ್ನಡೆಸುವವನು, ವರ್ತಯತಿ. ಈ ಕಾರಣಕ್ಕಾಗಿ ಭಗವಂತನನ್ನು ಸಂಭವ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಅರ್ಥವನ್ನ ಅಲ್ಲಿ ತಿಳಿಸ್ತಾರೆ. ಸಂಭಾವಯತಿ ಸಹ ಭಾವಯತಿ ಮಿಶ್ರೀಕರೋತಿ ಸೋಮರಸಾನ್ ಮಧುನಾ ಋತ್ವಿಕ್ಷು ತಿಷ್ಠನ್ ಇತಿವಾ. ಯಜ್ಞ ನಡೆಯುವಾಗ ಋತ್ವಿಕ್ಗಳಲ್ಲಿ ಇದೇ ಪರಮಾತ್ಮ ಇದ್ದಾನೆ. ಇದ್ದು ಸೋಮರಸ, ಸೋಮ ಅಂತಂದು ಬಳ್ಳಿ, ಆ ಬಳ್ಳಿಯ ರಸವನ್ನ ಹಿಂಡಿ ಅದನ್ನ ಜೇನುತುಪ್ಪದ ಜೊತೆಗೆ ಸಮ್ಮಿಶ್ರ ಮಾಡಿ ಮುಂದೆ ಆಹುತಿ ಹಾಕ್ತಾರೆ. ಈ ಆಹುತಿ ಹಾಕುವ ಕೆಲಸವನ್ನ ಮಾಡುವರು ಋತ್ವಿಕಗಳು. ಅದಕ್ಕಿಂತ ಮುಂಚೆ ಜೇನುತುಪ್ಪವನ್ನು ಮತ್ತು ಸೋಮರಸವನ್ನು ಸಮ್ಮಿಶ್ರಣ ಮಾಡುವ ಕೆಲಸವನ್ನು ಮಾಡುವಂಥವರು ಈ ಋತ್ವಿಕಗಳೇ. ಆ ಋತ್ವಿಕಗಳಲ್ಲಿದ್ದು ಈ ಕೆಲಸವನ್ನು ಮಾಡುವವನು ಸಮ್ಮಿಶ್ರಣ ಮಾಡುವ ಕೆಲಸ, ಸಮ್ಮಿಶ್ರಣ ಮಾಡುವುದೇ ಸಂಭವನ ಮಾಡುವುದು. ಅದಕ್ಕಾಗಿ ಪರಮಾತ್ಮನನ್ನೇ ಸಂಭವ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಮತ್ತೊಂದು ಮುಖ್ಯವಾದ ಅರ್ಥ, ಈ ಅರ್ಥವನ್ನು ನಾನು ಹಿಂದೆ ಹೇಳಿದ್ದೆ 2ನೇ 3ನೇ ಮಂತ್ರದಲ್ಲಿ. ಸ್ವಾನಂದೇನ ಜೀವಾನಂದಾನ್ ಸಹ ಭಾವಯತಿ ಇತಿವಾ. ಇದು ನಮ್ಮ ಉಪಾಸನೆಯಲ್ಲಿ ಬಹಳ ಮುಖ್ಯ ಆಗುವಂಥದ್ದು. ಪರಮಾತ್ಮ ಅನಂತ ಆನಂದ ಸ್ವರೂಪನಾಗಿದ್ದಾನೆ. ಅವನ ಆನಂದದ ಯಾವುದೋ ಒಂದು ಭಾಗಕ್ಕೆ ಸದೃಶವಾದ ಆನಂದವನ್ನು ನಾವೆಲ್ಲರೂ ಕೂಡ ಜೀವರು ಅನುಭವಿಸ್ತೇವೆ. ಯೇಷೋಸ್ಯ ಪರಮಾನಂದ ಏತಸ್ಯೈವ ಆನಂದಸ್ಯ ಮಾತ್ರ ಮನ್ಯೇ ಜೀವಾ ಉಪಜೀವಂತಿ ಅಂತ ಬೃಹದಾರಣ್ಯಕ ಉಪನಿಷತ್ನಲ್ಲೂ ಕಂಡುಬರುತ್ತದೆ. ಅನಂತ ಆನಂದ ಅವನಿಗಿದೆ, ನಮ್ಮದೆಲ್ಲ ಒಂದು ಸಣ್ಣ ಸಣ್ಣ ಆನಂದ, ಅವನ ಆನಂದಕ್ಕೆ ಸದೃಶವಾದದ್ದಷ್ಟೇ, ಆದರೆ ಸಣ್ಣದು. ಹೀಗೆ ಶ್ಲೋಕದಲ್ಲಿ ಮಧುನಾ ಸಂಮಧೂನಿ ಅಂತಿದೆ ನೋಡಿ. ಮಧುನಾ ಸಂಮಧೂನಿ ಅಸೃಜತ್. ಮಧುನಾ, ಮಧು ಅಂದ್ರೆ ಜೇನುತುಪ್ಪ. ಅರ್ಥಾತ್ ಛಾಂದೋಗ್ಯ ಉಪನಿಷತ್ತು ಹೇಳುವಂತೆ ಮಧು ಅಂದ್ರೆ ಪರಮಾತ್ಮನ ಸುಖ. ಆದ್ದರಿಂದ ಮಧುನಾ ಏಕವಚನ, ತೃತೀಯ ವಿಭಕ್ತಿ ಏಕವಚನ. ಪರಮಾತ್ಮನ ಆ ಸುಖದಿಂದ ಮಧೂನಿ ದ್ವಿತೀಯ ವಿಭಕ್ತಿ ಬಹುವಚನ, ನಮ್ಮೆಲ್ಲರ ಆನಂದಗಳು, ಲಕ್ಷ್ಮೀದೇವಿ, ಚತುರ್ಮುಖ ಬ್ರಹ್ಮ ಮೊದಲಾದ ನಮ್ಮೆಲ್ಲರ ಆನಂದಗಳು, ಇವುಗಳನ್ನು ಸಮಸೃಜತ್ ಕೊಡುವವನು. ಹೀಗೆ ವೇದದಲ್ಲಿ ಆ ಮಂತ್ರದಲ್ಲಿಯೇ ಮಧುನಾ ಸಂಮಧೂನಿ ಸಮಸೃಜತ್ ಅಂತ ಹೀಗೆ ಕೇಳಿ ಬರ್ತದೆ. ಇದು ರಘುನಾಥ ತೀರ್ಥ ವ್ಯಾಖ್ಯಾನದಲ್ಲಿ 33ನೇ ಮಂತ್ರದಲ್ಲಿದೆ. ಭಾವನಾ ಅನ್ನೋ ಅರ್ಥವನ್ನು ಹೇಳುವ 33ನೇ ಮಂತ್ರದಲ್ಲಿದೆ, ಅದನ್ನು ನೋಡಬಹುದು. ಆದರೆ ಈ ವೇದವಾಕ್ಯ 32ನೇ ಮಂತ್ರಕ್ಕೆ ಸಂಬಂಧಪಟ್ಟದ್ದು ಈ ಭಗವಂತರಾಯರ ದೃಷ್ಟಿಯಲ್ಲಿ. ಮತ್ತೆ ಶ್ರೇಷ್ಠವಾದ ಗುಣಗಳನ್ನು ತನ್ನಲ್ಲಿ ಹೊತ್ತವನು ಅಂತ ಹೀಗರ್ಥ. ಮತ್ತೆ ಸಂ ಅಂತಂದ್ರೆ ಸಮೀಚೀನವಾದಂತಹ ಭಕ್ತರು ಮಾಡಿದ ಕರ್ಮ, ಭವ ಇವನಿಗೆ ಸುಖಕರ. ಭಕ್ತರು ಏನೇ ಕಾರ್ಯ ಮಾಡಿದರೂ ಅದನ್ನು ಅತ್ಯಂತ ಪ್ರೀತಿಯಿಂದ ಸ್ವೀಕಾರ ಮಾಡುವವನು. ಅದಕ್ಕಾಗಿ ಆತನನ್ನ ಸಂಭವ ಅಂತ ಈ ಶಬ್ದದಿಂದ ಹೇಳ್ತಾರೆ. ಇದಿಷ್ಟು ಆ ಸಂಭವ ಅನ್ನೋ ಶಬ್ದಕ್ಕೆ ಭಗವಂತರಾಯರು ಹೇಳುವ ಅರ್ಥ. ಅದು ಅಲ್ಲಿ ನಮಗೆ ಸುಖ ಅನ್ನೋದನ್ನು, ಪರಮಾತ್ಮನ ಸುಖಕ್ಕೆ ಸದೃಶವಾದ್ದು ನಮ್ಮದು. ಅವನನ್ನ ಸುಖಕರ ಅಂತ, ಸುಖಪೂರ್ಣ ಅಂತ ನಾವು ಉಪಾಸನೆ ಮಾಡಿದರೆ ನಮಗೂ ಕೂಡ ಸುಖದ ಪ್ರಾಪ್ತಿ ಆಗ್ತದೆ. ಏವಮೇ ನಮ್ಮ ಆನಂದಂ ವೇದ ಆನಂದ ಏವ ಸ್ವಭವತಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಉದ್ಧರಿಸುವಂತಹ ಮಾತು. ಯಾರೀ ಭಗವಂತನನ್ನ ಆನಂದ ಸ್ವರೂಪ ಅಂತ ಉಪಾಸನೆ ಮಾಡ್ತಾರೋ ಅವರು ಕೂಡ ಆನಂದವನ್ನೇ ಪಡಿತಾರೆ ಅಂತ ಕೇಳಿ ಬರ್ತದೆ. ಹಾಗಾಗಿ
ಸಂಭವ ಅಂತಂದ್ರೆ ತನ್ನ ಆನಂದದ ಒಂದು ಭಾಗವನ್ನ, ತನ್ನ ಆನಂದಕ್ಕೆ ಸದೃಶವಾದ ಒಂದು ಭಾಗವನ್ನ ಎಲ್ಲರಿಗೂ, ತನ್ನ ಭಕ್ತರಿಗೆ ಉಣಬಡಿಸುವವನು. ಅದಕ್ಕಾಗಿ ಆತ ಸಂಭವ ಅಂತ ಹೀಗೆ ಕರೆಸ್ಕೋತಾನೆ. ಕೇವಲ ಜಗತ್ತನ್ನು ಸೃಷ್ಟಿ ಮಾಡುವವನು ಅಂತ ಅಷ್ಟು ಮಾತ್ರ ಅಲ್ಲ, ನಮಗೆ ಬೇಕಾದ್ದು ಮೋಕ್ಷಾನಂದ, ಅದನ್ನು ಕೊಡುವವನು ಅವನು ಅಂತ ಈ ಸಂಭವ ಅನ್ನುವ ಶಬ್ದದ ವ್ಯಾಖ್ಯಾನ ಇದೆ. ಇಂಥದೇ ಅರ್ಥವನ್ನು ಹಿಂದಿನ ಒಂದು ಮಂತ್ರಕ್ಕೆ ನಾನು ಕೂಡ ಮಾಡಿದ್ದೆ. ಅದು ಸಮ್ಮಧೂನಿ ಮಧುನಾ ಸಮಸೃಜತ್ ಅನ್ನುವ ವೇದವಾಕ್ಯದಿಂದ ಸಂಭವ ಅನ್ನುವ ಶಬ್ದದ ಅರ್ಥ ವರ್ಣಿತ ಆಗಿದೆ. ಇದು ಭಗವಂತರಾಯರು ಮಾಡಿದಂಥ ಅರ್ಥ.